ನಮಸ್ತೆ, ನಾನು ನಿಮ್ಮ ರೂಪೇಶ್ ಶೆಟ್ಟಿ. ಕ್ಯಾನ್ಸರ್ ಅನ್ನುವಂತಹ ಒಂದು ರೋಗದ ಬಗ್ಗೆ ನೀವು ಕೇಳಿರಬಹುದು, ನೋಡಿರಬಹುದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಕ್ಯಾನ್ಸರ್ ಅನ್ನುವಂತಹ ಒಂದು ರೋಗ ಅದನ್ನ ಗುಣಪಡಿಸಬಹುದಾಗಿರುವಂತಹ ರೋಗ ಅಂತ ನಮಗೆಲ್ಲ ಗೊತ್ತಿದೆ. ಅಂಡ್ ಅದ್ರ ಬಗ್ಗೆ ಜನರು ಕೂಡ ಜಾಸ್ತಿ ಮಾಹಿತಿಯನ್ನ ಪಡೀತಾ ಇದ್ದಾರೆ. ಅಂತಹ ಕಾರ್ಯಕ್ರಮಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಏನಿದೆ, ಇಂತಹ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲೂ ಕೂಡ ಇದರ ಅವೇರ್ನೆಸ್ ಅನ್ನು ಕೊಡುವಂಥದ್ದು, ಅಥವಾ ಕ್ಯಾನ್ಸರ್ ನಿಂದ ದೂರ ಹೇಗಿರ್ಬೋದು, ಕ್ಯಾನ್ಸರ್ ಬಂದ್ರೆ ಏನು ಮಾಡಬೇಕು, ಈ ರೋಗದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಕೆಲವು ಕ್ಯಾನ್ಸರ್ ಬರುವ ರೀತಿಯನ್ನ ನಮಗೆ ತಡೆಗಟ್ಟೋದಕ್ಕಾಗಲ್ಲ, ಅಂದ್ರೆ ಗೊತ್ತಾಗೋದಿಲ್ಲ ಹೇಗೆ ಬರುತ್ತೆ ಅಂತ. ಆದ್ರೆ ಕೆಲವು ನಾವು ಡೆಫಿನೆಟ್ಲಿ ಆ ದಾರಿಯನ್ನ ದೂರ ಇಡಬಹುದು. ಫಾರ್ ಎಕ್ಸಾಂಪಲ್, ತಂಬಾಕು ಸೇವನೆ ಮಾಡಿದ್ರೆ ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದನ್ನ ನಾವು ದೂರ ಇಡಬಹುದು. ಈ ಒಂದು ವ್ಯಸನದಿಂದ ಡೆಫಿನೆಟ್ಲಿ ನಮ್ಮನ್ನ ನಾವು ದೂರ ಇಟ್ಟು ಕ್ಯಾನ್ಸರ್ ನಿಂದ ಕೂಡ ನಮ್ಮನ್ನ ನಾವು ದೂರ ಇಡಬಹುದು. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇಂತಹ ಏನು ಕೆಟ್ಟ ಚಟಗಳಿದೆ ಇದರಿಂದ ದೂರ ಇರಿ. ದೇವ್ರು ಕೊಟ್ಟಿರುವಂತಹ ಅದ್ಭುತವಾಗಿರುವಂತಹ ಒಂದು ಜೀವ ಇದೆ, ಒಂದು ಜೀವನ ಇದೆ. ಅದನ್ನ ಈ ರೋಗದಿಂದ ನಾವು ದೂರ ಉಳಿಯುವಂತಹ ಕೆಲಸ ಮಾಡಬೇಕು. ನಾವಾಗೆ ಈ ಚಟಗಳಿಂದ ಈ ರೋಗವನ್ನ ಆಹ್ವಾನ ಕೊಟ್ಟು ಕರೆಸ್ಕೊಳ್ಳುವಂಥದ್ದನ್ನ ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗ್ಲಿ. ಅಂಡ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಈ ಕೆಲಸ ಮಾಡ್ತಾ ಇದೆ. ಖಂಡಿತ ಅದರ ಮಾಹಿತಿ ಎಲ್ಲರಿಗೂ ಸಿಗೋ ತರ ಆಗ್ಲಿ.